ಇಲ್ಲ ನಾನು ಇವಾಗ ಮನೆಗೆ ಹೋಗ್ತಿದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇವತ್ತು ನನ್ನ ಬರ್ಡೇ ಗಾಯ್ಸ್ ಏನ್ ಗೊತ್ತಾ, ನನ್ ಬ್ಯಾಗ್ ಅಲ್ಲಿ ಯಾರ ಚಾಕ್ಲೇಟ್ ಇಟ್ಟವ್ರೆ. ಯಾವ ಹುಡುಗಿ ಬಾರೋ. ಗಾಯ್ಸ್ 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 ಫೈನಲಿ ನಮ್ಮ ಎಕ್ಸಾಮ್ ಮುಗೀತು. ಬೆಳಿಗ್ಗೆ ಏನಾಗ್ಬಿಡ್ತು ಗೊತ್ತಾ, ನಾನು ಬೆಳಿಗ್ಗೆ ಬಂದೆ, ನಾನು ಕಲರ್ ಡ್ರೆಸ್ ಹಾಕ ಬಂದ್ಬಿಟ್ಟಿದೀನಿ ಇವತ್ತು ವೆನೆಸ್ಡೇ ಅಲ್ಲ ಅಂತ. ಬಂದ್ ನೋಡಿದ್ರೆ ಯೂನಿಫಾರ್ಮ್ ಹಾಕ ಬರ್ಬೇಕಂತೆ, ಗ್ರೂಪ್ ಅಲ್ಲಿ ಹಾಕಿದಾರೆ ಯೂನಿಫಾರ್ಮ್ ಹಾಕವ ಅಂತ. ನಾನ್ ನೋಡೇ ಇಲ್ಲ, ಆಕ್ಚುಲಿ ನನ್ ಗ್ರೂಪ್ ಅಲ್ಲೇ ಇಲ್ಲ. ಸೊ ಮತ್ತೆ ಹೋಗಿ ಯೂನಿಫಾರ್ಮ್ ಹಾಕೊಂಡ್ ಅರ್ಜೆಂಟ್ ಅಲ್ಲ ಹಂಗೆ ಬಂದು 2 ಪೇಪರ್ ಬರ್ದೆ, ಇಂಗ್ಲಿಷ್ ಕನ್ನಡ ಮಸ್ತ್ ಬರ್ದೆ. ಆದ್ರೂ ಬರ್ದು ನೋಡ್ರಿ ಮಿತ್ರ ದ್ರೋಹಿಗಳು ಇಲ್ಲಿ ನೋಡ್ರಿ, ಒಬ್ಬೊಬ್ರು ಹೆಂಗ್ ಟಿಫಿನ್ ಮಾಡ್ತಾರ ನೋಡ್ರಿ ಕಳ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇರ್ಲಿ ಗುರು ಇರ್ಲಿ. ಇಲ್ಲಿ ನೋಡ್ರಿ ಇವನು ಇಲ್ಲೇ ಅದಾನ, ಕಳ್ಳ ಹೆಂಗ್ ಟಿಫಿನ್ ಮಾಡ್ತಾನ ನೋಡ್ ಒಬ್ಬೊಬ್ಬವ. ಮಾಡ್ ಬ್ಯಾಡ ನನಗೆ, ಇವನು ಇಲ್ಲೇ ಅದ ನೋಡ್ರಿ ಕದಿಮ. ಕಳ್ರು ಒಬ್ಬೊಬ್ರ ಟಿಫಿನ್ ಮಾಡ್ತಾರ. ಇರ್ಲಿ ಬಾಲೆ ಆಕಾಶ್ ಹೋಗಂಬಾಲೆ ಜಲ್ದಿ ಮಾಡ್ಗುರು ಇರ್ಲಿ. ನಾವು ಹೋಗ್ಬೇಕಲ್ಲಿ, ನೀವು ಕರ್ಲಿಕ್ರ ನಮಗೆ ಬೇರೆದಾರ ಟಿಫಿನ್ ಮಾಡಕ್ ಇನ್ವೈಟ್ ಮಾಡ್ಯಾರ. ಗೈಸ್ ಏನ್ ಗೊತ್ತಾ, ಇವತ್ತು ನನ್ನ ಬರ್ಡೇ. ನಾನು ನನ್ನ ಫ್ರೆಂಡ್ಸ್ ಯಾರಿಗೂ ಹೇಳಿದ್ದಿಲ್ಲ ನನ್ನ ಬರ್ಡೇ ಇವತ್ತು ಅಂತ. ಅದೇಂಗ ಕಳ್ಳನ ಮಕ್ಳಿಗೆ ಗೊತ್ತಾಗ್ಬಿಟ್ಟೈತೆ ನನ್ನ ಬರ್ಡೇ ಇವತ್ತು ಅಂತ. ಬಂದು ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ನಾನು 1 ಸೆಕೆಂಡ್ ಮಾನಸಿಕ ಅದು ಎಲ್ರಿಗೂ ಹೆಂಗ್ ಗೊತ್ತಾಗ್ಬಿಡ್ತಪ್ಪ ಅಂತ ಹೇಳಿ. ಗಾಯ್ಸ್ ಟಿಫನ್ ಮಾಡ್ಕೊಂಡ್ ಬಂದು ಈಗ ನಾವು ಹೋಗ್ತಾ ಇದೀವಿ ಲೈಬ್ರರಿಗೆ. ಅದು ಸ್ವಲ್ಪ ಬುಕ್ಕಲ್ಲೆಲ್ಲ ಬರ್ದಿದ್ದೆ ನೆನ್ನೆ ನೈಟ್, ಚಾರ್ಜರ್ ಬಗ್ಗೆ, ಚಾರ್ಜರ್ ಏಜ್ ಬಗ್ಗೆ, ಮಿಲ್ಟನ್ ಏಜ್ ಬಗ್ಗೆ ಎಲ್ಲ. ಸೊ ಅದು ಸ್ವಲ್ಪ ಹೋಗಿ ಒಂದ್ಸರಿ ನೋಡ್ಕೊಂಡು ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಇನ್ನೂ 1 ಅವರ್ ಟೈಮ್ ಐತೆ. 10 o'clock 11:20ಗೆ ಸ್ಟಾರ್ಟ್ ಆಗೋದು ನಮ್ಮದು ಮತ್ತೊಂದು ಪೇಪರು. ಸೊ ಇನ್ನೂ ಟೈಮ್ ಐತೆಲ್ಲ, ಸ್ವಲ್ಪ ಓದ್ಕೊಬಿಟ್ರೆ ಆಯ್ತು. ಇಲ್ಲೇ ಗೈಸ್ ಗ್ರ್ಯಾಂಡ್ನ ಫೋನ್ ಹಿಡ್ಕೊಂಡು ಹೆಂಗೆ ಓದೋಕೊಂತಾನೆ ನೋಡ್ರಿ. ಇವನು ಅಷ್ಟೇ ಚಾರ್ಟ್ GPT ತೆಗೆಯೋದು ನಾನು ನೋಡಿದ್ರೆ ಬುಕ್ ಹಿಡ್ಕೊಂಡು ಓದ್ಕೊಂತೀನಿ. ವೆರಿ ಗುಡ್ ಬಾಯ್. ನೋಡ್ರಿ ನಾವೆಲ್ಲ ಒಳಗೆ ಓದ್ಕೊಂಡ್ರೆ ಅಣ್ಣ ಡಿಸ್ಟರ್ಬ್ ಆಗ್ಬಾರ್ದಂತ ಪ್ರಕೃತಿ ಮಧ್ಯೆ ಓದುತ್ತಿದ್ದಾನೆ. ಪ್ರಕೃತಿಯ ಮಧ್ಯೆ ಎಲ್ಲಿ? ಅಯ್ಯೋ ನಾನು ಆ ಪ್ರಕೃತಿ, ನಾನು ಅವನ್ ಪ್ರಕೃತಿ ಬಂದ್ರ ಅನ್ಕಂಡೆ. ಗಾಯ್ಸ್ ಏನ್ ಗೊತ್ತಾ, ನನ್ ಬ್ಯಾಗ್ ಅಲ್ಲಿ ಯಾರ ಚಾಕ್ಲೇಟ್ ಇಟ್ಟವ್ರೆ. ಯಾವ ಹುಡುಗಿ ಅಂತ ಗೊತ್ತಿಲ್ಲ. ಇಲ್ಲಿ ಯಾರ ಡೈರಿ ಮಿಲ್ಕ್ ಚಾಕ್ಲೇಟ್ ಇಟ್ಟವ್ರೆ. ಯಾರು ಇಟ್ಟವ್ರ ಏನಪ್ಪ, ನನ್ ಬರ್ಡೇ ಅಂತ ಯಾರು ಇಟ್ಬಿಟ್ಟವ್ರೆ ಹೆಂಗೆ? ಪರ್ಸನ್ ಇಟ್ಟಿರ್ತಂತ ನೀನ ಇಟ್ಟಲ್ಲೇ? ಯಾವ ಹುಡುಗಿ ಬಾರೋ, ಯಾವ ಹುಡುಗಿಲ್ಲ ಏನಿಲ್ಲ ಬಾ ಗಾಯ್ಸ್. ಫೈನಲಿ ನಮ್ಮ ಎಕ್ಸಾಮ್ ಮುಗೀತು. ಆಪ್ಷನಲ್ ಇಂಗ್ಲಿಷ್ ಮುಗೀತು. ಓದಿರವೇನ್ ಬಂದಿದ್ದು ಬಿಡ್ರಿ, ಬಟ್ ಅಲ್ಲಿ ಟೈಮ್ ಸರಿಯತ್ನೆ ಸಿಗ್ಲಿಲ್ಲ. ಕನ್ನಡ ಅಂತೂ ಕನ್ನಡ ನನಗೆ ಎಲ್ಲ ಗೊತ್ತೈತಿ, ಬರೀತಾ ಇದೀನಿ, ಟೈಮ್ ಇಸ್ಕೊಂಡ ಬಿಟ್ರು ಪೇಪರ್ ಅವರು. ನಾನು ಅದಕ್ಕೆ ಫಸ್ಟ್ 10 ಮಾರ್ಕ್ಸ್ ಬರ್ದ್ಬಿಟ್ಟೆ. 10 ಮಾರ್ಕ್ಸಿನ ಬರ್ದು 5 ಮಾರ್ಕ್ಸಿನ 2 ಇದ್ವಾ, ಅವ್ನ ಆಮೇಲೆ ಬರ್ದ್ರ ಆಯ್ತಂತ. ಇಂಟರ್ನಲ್ಸ್ ಹೆಂಗ್ ಕೊಡ್ತಾರ, ಬಟ್ ನಾವು ಓದಿ ಇವಾಗ ಬರ್ದ್ರ ಆಮೇಲೆ ಎಕ್ಸಾಮ್ಗೆ ಸ್ವಲ್ಪ ಈಸಿ ಆಗೈತೆ ನಮಗೆ. ಬಟ್ 40 ನಿಮಿಷದಾಗ ಬರೆಯೋದು ಕಷ್ಟ ಗಾಯ್ಸ್. ಅದೇ 20 ಮಾರ್ಕ್ಸ್ ಕೊಟ್ಟಿರ್ಲಿ ಇಲ್ಲಿ 1 ತಾಸು ಆನಂದ್ ಸಿಂಗ್ ಕಾಲೇಜ್ ಇಲ್ಲೇ. 1 ತಾಸು ಅಂದ್ರ ನಾವೀಗ ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ 15 ನಿಮಿಷಕ್ಕೊಂದು 5 ಮಾರ್ಕ್ಸ್ ಅರ್ಧ ತಾಸ. ಇನ್ನು ಅರ್ಧ ತಾಸಿಗೆ 10 ಮಾರ್ಕ್ಸ್ ಬರೋದ ಕೈಲಿ ಆರಾಮ್ ಬರಿಬೋದು. ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೊಬೇಕಂದ್ರೆ, ಈಗ 20 ಮಾರ್ಕ್ಸ್ 40 ನಿಮಿಷ ಕೊಟ್ಟಾರ ಅಂದ್ರೆ 80 ಮಾರ್ಕ್ಸ್ಗೆ 3 ತಾಸು ಕೊಟ್ಟಿರ್ತಾರ. ಅಂದ್ರ ಬರಿಬೋದು. ಅಂದ್ರೆ ನಾವ್ 40 ನಿಮಿಷ ಲೆಕ್ಕದಾಗ ಬರಿಬೇಕು ಪರ್ಸೋದ್ನ, ಅವಾಗಷ್ಟ ನಾವ್ ಏನಾರ ರೀಚ್ ಆಗ್ಬೋದು. ಬಟ್ ಏನಂದ್ರೆ ಆರಾಮ್ ಒಂದು 80 ಒಂದು 60 70 ಹಂಗ ಬರಿಬೋದು. ಬಟ್ ಎನಿವೆ ಬರೀಮ. ಈ ಫಸ್ಟ್ ಸ್ವಲ್ಪ ಇಲ್ಲಿ ಟ್ಯಾಂಕ್ ಅನ್ಲೋಡ್ ಮಾಡುಮ, ಅನ್ಲೋಡ್ ಮಾಡಿ ಆಮೇಲೆ ಮಾತಾಡುಮ. ಎಫೆಕ್ಟ್ಸ್ ಜಾಸ್ತಿ ಎಫೆಕ್ಟ್ ಹೌದು, ನಮಗ್ ಗೊತ್ತು. ಏನ್ ಗೊತ್ತಾ, ನಾವು ಡೈಲಿ ಸ್ನಾನ ಮಾಡ್ತೀವಲ್ಲ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ 2 ದಿನಕ್ಕೊಮ್ಮೆ ಸ್ನಾನ ಮಾಡೋದು ಬಹಳ ಒಳ್ಳೇದು. ಅದ್ರಾಗ ತಣ್ಣೀರ್ ಸ್ನಾನ ಮಾಡ್ಬೇಕು. ಅವು ಬೌನ್ಸ್ ನ ಗಟ್ಟಿ ಮಾಡತ್. ಅವು ಬೌನ್ಸ್ ನ ಗಟ್ಟಿ ಮಾಡ್ತಾವ. ಆಮೇಲೆ ಮೈಂಡ್ ನ ಫ್ರೆಶ್ ಆಗಿಡುತ್ತ ಅಂಡ್ ಆಕ್ಟಿವ್ ಮಾಡತ್ ಬಾಳ ತಣ್ಣೀರ್ ಸ್ನಾನ ಮಾಡೋದ್ಲಿಂತ್ರ. ಅಂಡ್ ಏರ್ ಫಾಲ್ ಕಮ್ಮಿ ಆಗುತ್ತೆ. ಏನಾಗಿಲ್ಲ ಬ್ರೋ ಎಕ್ಸಾಮ್ ವೇಸ್ಟ್ ವರ್ಸ್ಟ್ ಬ್ರೋ ಎಕ್ಸಾಮ್ ಬ್ರೋ. ವರ್ಸ್ಟ್ ಅಂದ್ರೆ ವರ್ಸ್ಟ್ ಬ್ರೋ. ಯಾವ್ದಿತ್ತು ಎಕ್ಸಾಮ್ ನಿಮ್ದು? ಕನ್ನಡ ಬ್ರೋ. ಎಲ್ಲ ಒಟ್ಟು 3 ಸಬ್ಜೆಕ್ಟ್ ಇದ್ರೆ 3 ಸಬ್ಜೆಕ್ಟ್ ಡೌಕಿ ಬ್ರೋ. ಏನ್ ನಿಜವಲ್ಲ ರೀಲ್ ಮಾಡಕತ್ತೀನಿ ಲೇವತ್ತೆ. ಅನಿಸ್ತಾ ಇದೆಯಾ?
ಅವ್ನು ಯೂಟ್ಯೂಬ್ ಆಲ್ ದಿ ಬೆಸ್ಟ್ ಬ್ರೋ. ಎಕ್ಸಾಮ್ ಹೆಂಗ್ ಬರ್ದಿ ಅಲ್ಲ ಬ್ರೋ ಮೈ ಕೊಡ್ದಿರ್ಲಿಪ್ಪ. ನೀನ್ ಹೆಂಗ್ ಬರ್ದಿಲ್ಲ? ಈ ಸಲ ಕಪ್ ನಮ್ದೇ. ಲೇ ಏನ್ ಮಾಡಕ್ ಕುಂತಿರ್ಲ ಹಂಗ? ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲೇ ಲೇ ಹೋಗಿ ಗಾಡಿ ಇಸ್ಕೊಂಬೋಲೆ ಮುಂಜೆ ತಗೊಂಡೋಗಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಯಾರ್ದಾರ ನೋಡಿ ನಿಮ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಇರ್ತಾರಪ್ಪ. ನಮ್ಮ ಹಣೆ ಬರಲಿ ಅದು ಬರ್ತಿಲ್ಲಪ್ಪ. ಲೇ ಇಡೀ ಕ್ಲಾಸ್ನಾಗ ಅವು ಇರೋ ಗರ್ಲ್ ಫ್ರೆಂಡ್ಸ್ ಲಿಟ್ರಲಿ ಇವಾಗಿರೋವಷ್ಟು ಗರ್ಲ್ ಫ್ರೆಂಡ್ಸ್ ನಮ್ ಕ್ಲಾಸ್ ಅಲ್ಲಿ ಯಾರ್ಯಾರಿಗೆ ಇಲ್ಲ, ಒಬ್ರಿಗೆ ಇಲ್ಲ. ಎಷ್ಟು ಜನ ಹುಡುಗಿಯರ್ ಗೊತ್ತಾವ ಫ್ರೆಂಡ್ಸ್. ಅಲ್ಲಲ್ಲಿ ರೊಮ್ಯಾಂಟಿಕ್ ಸ್ಟಾರ್ ಅವನ ಮೇಲೆ ಒಂದು ಮೂವಿ ಪ್ರೊಡ್ಯೂಸರ್ ಎಲ್ಲ ಇದಾರೆ. ಏನೋ ಪ್ರೊಡ್ಯೂಸ್ ಮಾಡ್ತಾನೆ ಜಾನಿ. ಲೇ ಆ ಹುಡುಗಿ ಸ್ಕೂಟಿ ಐತಿ ನೋಡಿ ಅಲ್ಲಿ. ಅದ್ ಯಾರ? ನಾನು ಹೋಗಿ ಇಸ್ಕಲ್ಲ ಈಗ. ಗಾಯ್ಸ್ ನೋಡಿ ಅಲ್ಲೋಡ ಮಾಡೋದ್ ನೋಡವ. ಚಾಲೆಂಜ್ ಹೋಗು. ಓನ್ಲಿ ಕನ್ನಡ. ಇವರೆಲ್ಲ ಬಿಕಾಮ್ನವ್ರು, ಇವ್ರು ಬಿ ಎದವ್ರು. ಅಲ್ಲಿ ಅವ್ರ ಯಾಕ ಸ್ಕೂಟಿ ಐತಿ, ನಮ್ ಸ್ಕೂಟಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಅಲ್ಲಿ. ಸೊ ಈಗ ಹೋಗಿ ಯಾರ ಹತ್ರ ಸ್ಕೂಟಿ ಕೇಳ್ಬೇಕು. ಅವ ಅಕ್ಕನ ಕೇಳ ಸ್ಕೂಟಿನ ಹೋಗಿ ಕೇಳಂತ ಕೇಳಮ್ಮ ಏನಂತಾರ ನೋಡಮ್ಮ. ಇಲ್ಲ ನನ್ ಜೊತೆ ಯಾರು ಬರ್ರಿ ಧೈರ್ಯಕ್ಕೆ. ಪರ್ಸು ಗಂಡುಗಲಿ ಬರ್ತಾ ಇದ್ದಾನೆ. ಅಕ್ಕ ನಮ್ ಸ್ಕೂಟಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ, ಸ್ವಲ್ಪ ಸ್ಕೂಟಿ ಕೊಡ್ತೀರಾ? ಪೆಟ್ರೋಲ್ ತಗೊಂಡ್ಬರ್ತೀರಾ? ಇಲ್ಲ ನಾನು ಇವಾಗ ಮನೆಗೆ ಹೋಗ್ತಿದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಗಾಯ್ಸ್ ಬರ್ರಿ ಹೋಗಿ ತಳ್ಕೊಂಡ್ ಹೋಗ್ಬೇಕು ಅಷ್ಟ. ಯಾರು ಸ್ಕೂಟಿ ಕೊಡಲ್ಲ ನಮಗೆ. ಇಲ್ಲ ಅಂತಲೇಪ್ಪ, ಯಾವ್ರ ಯಾಕೆ ಬೈತಾರಲ್ಲ? ಇಲ್ಲ ನಾನು ಗಾಡಿ ಸ್ವಲ್ಪ ನಮ್ದು ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಿ, ಗಾಡಿ ಕೊಡ್ರಿ ಸಿಸ್ಟರ್ ಅಂದೆ. ಅಕ್ಕ ಇಲ್ಲ ಬ್ರೋ ನಾವು ಹೋಗ್ಬೇಕೀಗ. ಪುಕ್ಷಟ್ ಯಾರು ಕೊಡ್ತಾರಪ್ಪ ಗಾಡಿ ನಮಗೆ? ನೆಕ್ಸ್ಟ್ ಅಳಿಯ ಮಾತಾಡ. ಇವೆಲ್ಲ ಐಡಿ ಇಟ್ಕೊಂಡು ಹೋಗ್ತೀನಿ ಮನೆ. ನಿಮ್ಮಣ್ಣ ಕೇಕ್ ಕಟ್ ಮಾಡೋಣ ಬಾ. ಕರ್ಣ ಅವರ ಬರ್ತಡೇ ಹೆಂಗಿತ್ತು ಸೆಲೆಬ್ರೇಷನ್ ನೋಡಿದ್ರಲ್ಲ ಎಲ್ರು? ಬರ್ತಡೇ ಬಾಯಿ ಪಾರ್ಟಿ ಕೊಡಿಸ್ತಾನ ಇಲ್ವಂತ ಕೇಳೋಣ ಬರ್ರಿ. ಏನಪ್ಪಾ ಬರ್ತಡೇ ಬಾಯ್ ಪಾರ್ಟಿ ಕೊಡಿಸ್ತೀಯಾ ಕೊಡ್ಸಲ್ಲ? ಯಾರಪ್ಪಿ ನೀನು? ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ಬರ್ತಡೇ ಫುಲ್ ಜೋಶ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ. ಅವನು ಯಾರಪ್ಪ ನೀನಂತ ನನಗೆ ಕೇಳ್ತಾನೆ. ಫೋನ್ ಮೈಕ್ ನಿನ್ಗೆ ನೋಡ್ ಮಿತ್ರ ದ್ರೋಹಿ ಅವ ನೋಡ್ರವ. ಫಸ್ಟ್ ಫೋನ್ ಮೈಕ್ ಅಂತ ಕೇಳ್ಬಿಡ್ಲೆ ಅಂತ ಹೇಳಿದ ತಕ್ಷಣ ಹೆಂಗ್ ಇಸ್ಕೊಂಡ್ ನೋಡಕ ನೋಡ್ರಿ ಗಾಯ್ಸ್. ಅವಾಗ್ಲೇ ಬಂದು ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಹೊರಗಡೆ ಬಂದಿದ್ದೀನಿ. ನಮ್ಮ ಫ್ರೆಂಡ್ಸ್ ಬರ್ತಾರಂತ ಇಲ್ಲಿಗೆ, ಅದಕ್ಕೆ ಏನಾದ್ರು ಟ್ರೀಟ್ ಕೊಡ್ಬೇಕಂತ ಅವ್ರಿಗೆ. ಸೊ ಇಲ್ಲಿ ನನ್ಗೆ ಗೊತ್ತಿರೋ ಒಂದು ಕಡೆ ಬಿರಿಯಾನಿ ಚೆನ್ನಾಗಿರುತ್ತೆ. ಸೊ ಅಲ್ಲೇ ತಿನ್ನಿಸ್ಬೇಕಂತ ನಾನು ಅನ್ಕೊಂಡಿನಿ. ಅವ್ರೇನು ತಿಂತಾರೆ ನೋಡ್ಬೇಕು. ಸೊ ಅವ್ರೇನು ಕೇಳ್ತಾರೋ ಅದ್ರ ಮೇಲೆ ಡಿಸೈಡ್ ಆಗೋದು. ನೋಡ್ರಿ ಅಲ್ಲಿ ಹೆಂಗ್ ಬರ್ತಾರೆ ನೋಡ್ರಿ ಅಣ್ಣ ಚಡ್ಡಿ ದೋಸ್ತ್. ನೋಡ್ರಿ ಇಲ್ಲಿ ಊಟ ಮಾಡಕ್ ಬಂದ್ವಿ. ಊಟ ಮಾಡಕ್ ಬಂದಾಗೂ ಕೂಡ ಫೋನ್ ಬಿಡಲ್ಲ, ಬರೀ ಹುಡುಗಿರ್ ಜೊತೆ. ಅವ ಇನ್ಸ್ಟಾ ಜೊತೆ ಹುಡುಗಿ ಜೊತೆ ಬಾ, ಇಲ್ಲಿ ಬಿಡಲ್ಲ. ಫೋನ್ ಬಿಡದ್ದೇ ಇಲ್ಲ. ಹುಡುಗಿ ಹೆಂಗಪ್ಪ, ಹುಡುಗಿದಾದ್ರೆ ಗಟ್ಟ ಧೈರ್ಯ ಹುಡುಗರು ಆದ್ರು. ಏನಂತ ನೀನೇನಂತ ಬರ್ಸ? ನೋ ಕಾಮೆಂಟ್ಸ್, ಏನ್ ಮಾತಾಡಂಗಿಲ್ಲ. ಮೊಟ್ಟೆ ಉರ್ಸಕಂದ ಹುಟ್ಟು ಬಿಡ್ತಾರ. ಇಂಥ ನಿಮ್ ಗ್ರೂಪ್ನಾಗ ಯಾರೊಬ್ಬ ಇಂತ ಇದ್ದಾರಲ್ಲ, ಕಮೆಂಟ್ ಮಾಡ್ರಿ ಅವನ ಹೆಸರು. ನಂದು ನಿಂದು ಗರ್ಲ್ ಫ್ರೆಂಡ್ ನಮ್ಮ ಲೈಫ್ ಮ್ಯಾಟರ್ ಮಾತಾಡಕತ್ತಿ, ಶೇರೋ ಮ್ಯಾಟರ್ ಮಾತಾಡತ್ತೀವಿ. ನಾವು ಶೇರೋ ಇಂಪಾರ್ಟೆಂಟ್, ಗರ್ಲ್ ಫ್ರೆಂಡ್ ಇಂಪಾರ್ಟೆಂಟ್. ನಿನಗೇನು ಇಂಪಾರ್ಟೆಂಟ್ ಹೇಳ ಸಾಕಾರ? ಮತ್ತೆ ನಂದೇನು ಕೇಳಿ, ನಾವು ನವರಾತ್ರಗಳನ್ನು ಮುಚ್ಚಿಕೊಂಡು ಉಣ್ಣುವುದು ಇಂಪಾರ್ಟೆಂಟ್ ಅಂತೀಯಾ? ಗಾಯ್ಸ್ ನಾವು ಒಂದು ಚಾಲೆಂಜ್ ಮಾಡ್ತಾ ಇದೀವಿ. ಅನ್ಲಿಮಿಟೆಡ್ ಬಿರಿಯಾನಿ ತಿನ್ಬೇಕು. ಒಂದು ಬಿರಿಯಾನಿಗೆ ಆಲ್ರೆಡಿ ಎಲ್ಲ ಖಾಲಿ ಆಗ್ಬಿಟ್ಟ. ಮಂದೆ ನೀನ್ ಎಷ್ಟು ತಿಂತೀಯಪ್ಪ? ಬಿರಿಯಾನಿ ಎಷ್ಟು? ಒಂದು ಹಾಫ್ ಬಿರಿಯಾನಿ.
ನೀನು ಅಲ್ಲ ಚಾಲೆಂಜ್ ಮಾಡಿದ್ದೀನಿ ಎಷ್ಟು ತಿಂತಿ ಒಂದು 2.5 ಪ್ಲೇಟ್ 3 ಪ್ಲೇಟ್ ತಿನ್ಬೋದು. ನೀನು ಅದು 3 ಪ್ಲೇಟ್ ನೀನು ಪರ್ಸು 2 ಪ್ಲೇಟ್ ಸಿಗಾಯ್ಸ್ ಆ ಮಂಜಂದು 3 ಪ್ಲೇಟ್ ಇವೊಂದು ಮದುವದು 3 ಪ್ಲೇಟ್ ಇವೊಂದು 2 ಪ್ಲೇಟ್ ನೋಡೋಣ ಒನ್ ಡೇ ಫಿಕ್ಸ್ ಚಾಲೆಂಜ್ ಮಾಡ್ತೀವಿ. ಚಿಕನ್ ತಂದು ನಾವ ಬಿರಿಯಾನಿ ಮಾಡಿ ಯಾರು ಎಷ್ಟು ಬಿರಿಯಾನಿ ತಿಂತಾರಂತ ಚಾಲೆಂಜ್ ಮಾಡ್ತೀವಿ. ನಿಮ್ಮ ಅತಿಥಿ ಸತ್ಕಾರವು ನಮಗೆ ಇಡಿಸಿದೆ. ನೆಕ್ಸ್ಟ್ ನಮ್ಮ ಕಡೆಯಿಂದ ನಿಮಗೆ ಅತಿಥಿ ಸತ್ಕಾರ ಇರುತ್ತದೆ, ಬಂದು ಸ್ವೀಕರಿಸ್ಬೇಕಪ್ಪ. ಕಣ್ಣ ಮನೆಗೆ ಬಂದೆ, ಕಣ್ಣು ಜಾಸ್ತಿ ಉರಿತಾ ಇದೆ. ನೋಡ್ಬೇಕು, ಒಂದ್ ವೇಳೆ ಇನ್ಫೆಕ್ಷನ್ ಏನಾರು ಆಗ್ಬಿಟ್ರೆ ಅಂತ ನನಗೆ ಭಯ ಅಷ್ಟೇ. ಅದು ಕೇಕ್ ಕೆಮಿಕಲ್ ಎಲ್ಲ ಜಾಸ್ತಿ ಆಗ್ತಾರಲ್ಲ ಕೇಕ್ಸ್ ಅಲ್ಲಿ, ಅದಕ್ಕೆ ಭಯ ಏನಾರು ಇನ್ಫೆಕ್ಷನ್ ಆದ್ರೆ ಅಂತ. ನೋಡಮ್ಮ, ಇವತ್ತು ನೈಟ್ ಮಲ್ಕೊಂಡು ನಾಳೆ ಎದ್ದಾಗ ಕಣ್ಣೇನಾರು ಸ್ವಲ್ಪ ಊದ್ಕೊಂಡು ಇಲ್ಲ ಕೆಂಪು ಇಲ್ಲಿ ನೋಡ್ರಿ, ಇದು ಮುಚ್ಚರು ಹಿಂಗೆ ಆಗುತ್ತೆ, ಹಿಂಗೆ ಪುಟ ಅಂತ ಹೊಡ್ಕೊಳುತ್ತೆ. ಸೊ ನೋಡ್ತೀನಿ, ಇವತ್ತು ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಏನಾರು ಸ್ವಲ್ಪ ವಾಸಿ ಆದರೆ ಸರಿ, ಇಲ್ಲ ದಪ್ಪ ಗಿಪ್ಪ ಏನಾರು ಆದರೆ ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ನೋಡಮ್ಮ. ಸೊ ಏನೇ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನಾಳೆ ಆಗಲಿ. ಬಾಯ್, ಟೇಕ್ ಕೇರ್ ಡಾರ್ಲಿಂಗ್ಸ್.